ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಈ ಸರ್ತಿ ಚುನಾವಣೆಗೆ ನಿಲ್ಲೋದು ಬೇಡ ಅಂತ ಈಶ್ವರಪ್ಪನವರಿಗೆ ಹೈಕಮಾಂಡ್ ಹೇಳಿತ್ತು. ಈಶ್ವರಪ್ಪನವರು ಕೂಡ ತ್ಯಾಗ ಮಾಡಿದ್ರು. ಆ ತ್ಯಾಗಕ್ಕೆ ಈಗ ರಾಜ್ಯಸಭೆಯ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್ ಅಂತ. ಪಬ್ಲಿಕ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಈಶ್ವರಪ್ಪ ತ್ಯಾಗಕ್ಕೆ ರಾಜ್ಯಸಭೆ ಗಿಫ್ಟ್ ಕೊಡುತ್ತಾ ಹೈಕಮಾಂಡ್. ಎರಡು ಕಡೆ ಸೋಲುಂಡ ಸೋಮಣ್ಣರನ್ನ ರಾಜ್ಯಸಭೆಗೆ ಕಳಿಸಿ ನೋವು ಶಮನ ಮಾಡ್ತಾರ ಅಮಿತ್ ಶಾ. ಫೆಬ್ರವರಿ 27ರಂದು ಕರ್ನಾಟಕದಿಂದ ರಾಜ್ಯಸಭೆಗೆ 4 ಸ್ಥಾನಗಳಿಗೆ ಚುನಾವಣೆ. ಕರ್ನಾಟಕದಲ್ಲಿ ಬಿಜೆಪಿಗೆ ದಕ್ಕುವ 1 ಸೀಟು. ಈ ಸಲ ಹೊಸ ಮುಖಕ್ಕೆ ಮಣೆ ಹಾಕಬಹುದು. ಅದರಲ್ಲೂ ಕೂಡ ಮುಖ್ಯವಾಗಿ ಕೇಳಿಬರ್ತಾ ಇರತಕ್ಕಂಥ 2 ಹೆಸರು ಅಂತಂದರೆ, ಒಂದು ಈಶ್ವರಪ್ಪನವರದ್ದು, ಮತ್ತೊಂದು ಸೋಮಣ್ಣನವರದ್ದು. ಸೋಮಣ್ಣನವರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸ್ವಕ್ಷೇತ್ರವನ್ನು ತ್ಯಾಗ ಮಾಡಿ, ಗೋವಿಂದರಾಜನಗರವನ್ನು ತ್ಯಾಗ ಮಾಡಿ ಹೈಕಮಾಂಡ್ ಹೇಳ್ತು ಅಂತಂದ್ಬಿಟ್ಟು ವರುಣಾ ಮತ್ತು ಚಾಮರಾಜನಗರಕ್ಕೆ ಹೋಗಿ ನಿಂತಿದ್ರು. ಪಾಪ ಎರಡೂ ಕಡೆ ಸೋತರು. ಹೈಕಮಾಂಡ್ ಹೇಳಿದ್ದಕ್ಕೆ ಈ ತ್ಯಾಗ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಏನಾದರೂ ರಾಜ್ಯಸಭೆಗೆ ಕಳಿಸ್ಕೊಡ್ತಾರಾ ಅಥವಾ ಈಶ್ವರಪ್ಪನವ್ರನ್ನ ಕಳಿಸ್ಕೊಡ್ತಾರಾ? ಈ ಪ್ರಶ್ನೆಗೆ ಈಗ ಉತ್ತರ ಸಿಗಬೇಕಾಗಿದೆ. ಯಾರನ್ನು ಆಯ್ಕೆ ಮಾಡ್ತಾರೆ ಅಮಿತ್ ಶಾ ಹಾಗಾದರೆ ಅಂತ. ವಿಧಾನಸಭೆ ಚುನಾವಣೆಯಲ್ಲಿ ಘಟಾನುಘಟಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿರಲಿಲ್ಲ ಬಿಜೆಪಿ ಹೈಕಮಾಂಡ್. ಬಿಜೆಪಿ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದು ಕಾಂಗ್ರೆಸ್ ಸೇರಿದ್ರು ಜಗದೀಶ್ ಶೆಟ್ಟರ್. ಆದರೆ ಹೈಕಮಾಂಡ್ ತೀರ್ಮಾನವನ್ನು ಒಪ್ಪಿ ತ್ಯಾಗದ ಫಲಕ್ಕಾಗಿ ಕಾಯ್ತಾ ಇದ್ದಾರೆ ಈಶ್ವರಪ್ಪನವರು. ಪುತ್ರನಿಗೆ ಹಾವೇರಿ ಲೋಕಸಭಾ ಸೀಟ್ ಕೊಡಿಸುವಂತೆ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ. ಇನ್ನು ರಾಜ್ಯಸಭೆ ಸ್ಥಾನದ ಮೇಲೆ ಕಣ್ಣಿಟ್ಟು ಅಮಿತ್ ಶಾ ಮುಂದೆ ಪ್ರಸ್ತಾಪಿಸಿದ್ದಾರೆ ಸೋಮಣ್ಣ ಅವರು. ವಿಧಾನಸಭೆ ಸಂಖ್ಯಾಬಲದ ಪ್ರಕಾರ ಬಿಜೆಪಿಗೆ 1 ಸ್ಥಾನ ಸಿಗೋದು ಖಚಿತ. ಯಾಕೆಂದರೆ ಇವರು 66 ಸಂಖ್ಯೆ ಇದ್ದಾರಲ್ಲ, ಅದಕ್ಕೋಸ್ಕರ. ಹಾಗಾಗಿ ಆ ಸ್ಥಾನಕ್ಕೆ ಈಶ್ವರಪ್ಪ ಮತ್ತು ಮಾಜಿ ಸಚಿವ ಸೋಮಣ್ಣ ಅವರ ಹೆಸರು ಚರ್ಚೆಗೆ ಬರ್ತಾ ಇದೆ. ಮೊದಲು ರಾಜ್ಯ ಬಿಜೆಪಿ ಘಟಕ ಇದನ್ನು ಫೈನಲ್ ಮಾಡಬೇಕು. ಆಮೇಲೆ ಹೈಕಮಾಂಡ್ಗೆ ಮಾಹಿತಿ ಕೊಡಬೇಕು. ಹೈಕಮಾಂಡ್ ಅಳೆದು ತೂಗಿ ಯಾರನ್ನು ಆಯ್ಕೆ ಮಾಡ್ತಾರೆ? ಇಬ್ಬರ ಹೆಸರು ಮುಂಚೂಣಿಯಲ್ಲಿದೆ, ಈಶ್ವರಪ್ಪ ಮತ್ತು ಸೋಮಣ್ಣ. ಸೋಮಣ್ಣನವರು ರಾಜ್ಯಸಭೆ ಟಿಕೆಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಲೋಕಸಭೆ ಟಿಕೆಟ್ ಕೊಡಿ ಅಂತಲೂ ಕೇಳಿದ್ದಾರೆ ತುಮಕೂರಿನಿಂದ. ಆದರೆ ಈಶ್ವರಪ್ಪ ಎರಡೂ ಕೇಳಿಲ್ಲ. ಕೊಡೋದಾದರೆ ನನ್ನ ಪುತ್ರನಿಗೆ ಹಾವೇರಿಯಲ್ಲಿ ಕೊಡಿ, ಕಾಂತೇಶ್ಗೆ ಅಂತ ಕೇಳಿದ್ದಾರೆ. ಹಾಗಾಗಿ ಅವರನ್ನು ರಾಜ್ಯಸಭೆ ಕಳಿಸ್ತಾರೋ ಸೋಮಣ್ಣ ಅವ್ರನ್ನ ಕಳಿಸ್ತಾರೋ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಒಂದು ವೇಳೆ ಅಂತಿಮವಾಗಿ ಈಶ್ವರಪ್ಪ ಮತ್ತು ಸೋಮಣ್ಣ ಹೆಸರೇ ಫೈನಲ್ ಆದರೆ ಇವರಿಬ್ಬರಲ್ಲಿ ಹೈಕಮಾಂಡ್ನ ಮೊದಲ ಆಯ್ಕೆ ಯಾರಾಗಿರ್ತಾರೆ ಮತ್ತು ಯಾಕೆ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈಗಾಗಲೇ ಉದ್ಯಮಿ ರಾಜೀವ್ ಚಂದ್ರಶೇಖರ್ ಅವರ ಸ್ಥಾನ ತೆರವಾಗ್ತಾ ಇರತಕ್ಕಂಥದ್ದು. ಹಾಗಾಗಿ ಹೊಸ ಮುಖಕ್ಕೆ ಮಣೆ ಹಾಕಬೇಕು ಅನ್ನೋ ಪ್ರಸ್ತಾಪ ಕೂಡ ಒಂದು ಬಿಜೆಪಿ ಹೈಕಮಾಂಡ್ ಮುಂದೆ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥದ್ದು ಇಬ್ಬರು ಹೆಸರು. ಅಂದರೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ OBCಗೆ ಒಂದು ರೀತಿಯಲ್ಲಿ ಮಣೆ ಹಾಕಬೇಕು ಅಥವಾ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಜೊತೆಗೆ ಎರಡೂ ಅಭ್ಯರ್ಥಿಗಳೇನು ಅಂದರೆ ಈಶ್ವರಪ್ಪ ಮತ್ತು ಸೋಮಣ್ಣ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ತ್ಯಾಗದ ಫಲವಾಗಿ ನಮಗೆ ಟಿಕೆಟ್ ಕೊಡಿ ಅನ್ನೋ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಈಶ್ವರಪ್ಪನವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನನಗೆ ಟಿಕೆಟನ್ನು ನಿರಾಕರಣೆ ಮಾಡಲಾಗಿತ್ತು, ಆ ಕಾರಣಕ್ಕೋಸ್ಕರ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರನಿಗೆ ಟಿಕೆಟ್ ಕೊಟ್ಬಿಡಿ ಅಂತ ಪ್ರಸ್ತಾಪ ಮಾಡೋದಾದರೆ, ರಾಜ್ಯಸಭೆಗೆ ಯಾವುದೇ ರೀತಿಯ ಒಂದು ಟಿಕೆಟನ್ನು ಈಶ್ವರಪ್ಪನವರು ಕೇಳಿಲ್ಲ. ಆದರೆ ಹೈಕಮಾಂಡ್ ಮತ್ತು ಬಿಜೆಪಿ ವಲಯದಲ್ಲಿ ಈಶ್ವರಪ್ಪನವರ ಹೆಸರು ಕೂಡ ಬಿಸಿ ಬಿಸಿ ಚರ್ಚೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು ಹೆಸರು ಈಗ ಚಾಲ್ತಿಗೆ ಬಂದಿದೆ. ಇನ್ನೊಂದು ಕಡೆ ಸೋಮಣ್ಣ ಅವರು ಅಂದರೆ ವರ್ಣಾ ಮತ್ತು ಚಾಮರಾಜನಗರದಲ್ಲಿ ನನ್ನ ಸೋಲಿಗೆ ನಮ್ಮ ಪಕ್ಷದವರ ಒಳಸಂಚೆ ಕಾರಣ ಅಂತ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಮತ್ತು ಹೈಕಮಾಂಡ್ ಮುಂದೆಯೂ ಕೂಡ ಆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ನಾನು ಪಕ್ಷಕ್ಕೆ ದುಡಿಬೇಕಾದ್ರೆ, ಎಲ್ಲವೂ ಕೂಡ ರಿಟೈನ್ ಆಗಬೇಕಾದ್ರೆ ನನಗೆ ಆ ಒಂದು ರಾಜ್ಯಸಭಾ ಸ್ಥಾನವನ್ನು ಕೊಡಬೇಕು ಅಂತಲೂ ಕೂಡ ವರಿಷ್ಠರ ಮುಂದೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಬಹಿರಂಗವಾಗಿಯೂ ಕೂಡ ರಾಜ್ಯಸಭಾ ಸ್ಥಾನದ ಆಕಾಂಕ್ಷಿ ಮತ್ತು ಅದರ ಮೇಲೆ ನಂಗೆ ಕಣ್ಣಿದೆ ಅನ್ನೋದನ್ನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರ ಸೋಮಣ್ಣ ಮತ್ತು ಈಶ್ವರಪ್ಪನವರ ಹೆಸರು ಚಾಲ್ತಿಗೆ ಬಂದಿದೆ. ಹೊಸ ಮುಖಕ್ಕೆ ಮಣೆ ಹಾಕ್ತೇವೆ ಈ ಬಾರಿ, ಉದ್ಯಮಿಗೆ ಕೊಡೋದಿಲ್ಲ ಅನ್ನೋದಾದರೆ ಖಂಡಿತವಾಗಿ ಕೂಡ ಸೋಮಣ್ಣ ಅಥವಾ ಈಶ್ವರಪ್ಪ ಇಬ್ಬರಲ್ಲಿ ಒಬ್ಬರಿಗೆ ಮಣೆ ಹಾಕುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಎಲ್ಲವೂ ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದಲೇ ಸ್ಟ್ರಾಟಜಿ ಮಾಡುವಂಥ ಚಾನ್ಸಸ್ ಕೂಡ
ಜಾಸ್ತಿ ಇದೆ. ಯಾಕೆಂದ್ರೆ ಬಿಜೆಪಿ ದಕ್ಕುವಂಥದ್ದು ಕೇವಲ ಒಂದೇ ಸೀಟು, ಕಾಂಗ್ರೆಸ್ಗೆ 3 ರಾಜ್ಯಸಭಾ ಸ್ಥಾನಗಳು ದಕ್ಕಿದ್ರೆ ಬಿಜೆಪಿಗೆ 1 ಸ್ಥಾನ ದಕ್ಕುತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಒಂದು ರಾಜ್ಯಸಭಾ ಸ್ಥಾನಕ್ಕೆ ಬೇರೆ ರೀತಿಯ ಆಪ್ಷನ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯ ಒಂದು ರೀತಿಯಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡಬೇಕಾಗುತ್ತೆ. ಈಶ್ವರಪ್ಪನವರ ವಿಚಾರದಲ್ಲೂ ಕೂಡ ಸಕಾರಾತ್ಮಕವಾಗಿ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸ್ಪಂದಿಸಿದೆ. ಜೊತೆಗೆ ಸೋಮಣ್ಣ ಅವರು ಕೂಡ ಒಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ಅವ್ರಿಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಂತಿಮವಾಗಿ ಮೋದಿ ಮತ್ತು ಅಮಿತ್ ಶಾ ಅವರ ನಿರ್ಧಾರ ಏನಾಗಿರುತ್ತೆ ಈ ಬಾರಿ, ಹೊಸ ಮುಖಗಳಿಗೆ ಕೊಡೋಣ, ಹಳೆ ಮುಖ ಬೇಡ ಅಂತಾರೋ ಅಥವಾ ಹಳೆ ಮುಖ ಇರಲಿ ಅಂತಾರೋ ಕೂಡ ಕಾದ್ ನೋಡಬೇಕಾಗಿದೆ. ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ರಾಜೀವ್ ಚಂದ್ರಶೇಖರ್ ಅವರ ಸ್ಥಾನ ಏನಿದೆ ಅದನ್ನು ಅವ್ರಿಗೆ ಮುಂದುವರಿಸ್ತಾರೆ, ಯಾಕೆಂದರೆ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿರೋದ್ರಿಂದ ಅವ್ರನ್ನೇ ಮುಂದುವರಿಸ್ತಾರಾ ಅಥವಾ ಈಶ್ವರಪ್ಪ ಅಥವಾ ಸೋಮಣ್ಣ ಅವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡ್ತಾರಾ, ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ.